ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಸ್ವೀಟ್ ಕಾರ್ನ್ ಬಳಸಿ ಯಾವ ರೀತಿ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಇರುವಂತಹ ದೋಸೆ ಮಾಡೋದು ಅಂತ ತೋರಿಸ್ತೀನಿ. ಈ ದೋಸೆನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನೇ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡಿ ಕಳಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಒಂದು ಸ್ವೀಟ್ ಕಾರ್ನ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಅಕ್ಕಿ ಹಿಟ್ಟು. ಸೊ ನಿಮಗೆ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಬೇಕಿದ್ರೆ ಇನ್ನೊಂದು ಕಪ್ಪು ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು, 2 ಕಪ್ ಹಾಕ್ಕೋಬೋದು. ಸೊ ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ 2 ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಕೂಡ ತೊಗೋಬೋದು. ಸೊ ಈಗ ಒಂದು ಜಾರ್ ತಗೊಂಡು ಆ ಜಾರ್ಗೆ ಸ್ವೀಟ್ ಕಾರ್ನ್ ಏನು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಸ್ವೀಟ್ ಕಾರ್ನ ಹಾಕ್ಕೋಬೇಕು. ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೋದಿಲ್ಲ, ಒಣಮೆಣ್ಸಿನ್ಕಾಯಿ ಆದರೂ ತೊಗೋಬೋದು. ಇಲ್ಲಿ ನಾನು 2 ಮಾತ್ರ ತೊಗೋತೀನಿ. ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಶುಂಠಿ, ಹಾಗೆ ಕರಿಬೇವಿನ ಸೊಪ್ಪು, ಇಲ್ಲಿ ಕೊತ್ತಂಬರಿ ಕೂಡ ಹಾಕ್ಕೋಬೋದು, ಆಪ್ಷನಲ್. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟೇ ಅದು ನೀರು ಜಾಸ್ತಿ ಬೇಡ, ಚೂರು ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಗ್ರೈಂಡ್ ಮಾಡ್ಕೊಂಡು ಬಂದಾದಮೇಲೆ ಈಗ ನಾವೇನು ಅಕ್ಕಿ ಹಿಟ್ಟು 1 ಕಪ್ ಇಟ್ಟಿದ್ದೀವಲ್ಲ, ಈ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಇನ್ನೊಂದು ಚೂರು ನೀರು ಹಾಕ್ಕೊಂಡು ಇನ್ನೂ ಒಂದು ರೌಂಡು ರುಬ್ಕೊಂಬರ್ತೀನಿ. ಅಕ್ಕಿ ಹಿಟ್ಟು ಈಗ 1 ಕಪ್ ಹಾಕ್ಕೊಂಡು ನೀವು ಒಂದು ಫಸ್ಟ್ ದೋಸೆ ಹಾಕಿ ನೋಡಿ. ನಿಮ್ಗೆ ಇನ್ನೂ ಕ್ರಿಸ್ಪಿನೆಸ್ ಬೇಕಿದ್ದರೆ ನೆಕ್ಸ್ಟು ಹಾಕ್ತಿರಲ್ಲ ದೋಸೆ, ಆ ಟೈಮಲ್ಲಿ ಬೇಕಿದ್ರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು. ಸೊ ಅದರೇನು ತೊಂದರೆ ಆಗೋಲ್ಲ. ಸೊ ಇದು ಅಕ್ಕಿ ಹಿಟ್ಟು ರುಬ್ಕೊಂಬಂದಿದ್ದೀನಿ ನೋಡಿ, ಈ ಥರ ಬಂದಿದೆ. ಸೊ ಇದನ್ನು ನಾನು ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ. ಈ ರೆಸಿಪಿನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸ್ವೀಟ್ ಅನಿಸುತ್ತೆ. ಆಗ ಬೇಕಿದ್ದರೆ ನೀವು ಸ್ಪೈಸಿ ಬೇಕಿದ್ದರೆ ಇನ್ನೂ ಒಂದು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಖಾರ ಕಮ್ಮಿ ತಿಂತಾರೆ, ಸೊ ಅದಕ್ಕೆ ನಾನು ಖಾರ ಕಮ್ಮಿ ಹಾಕಿದ್ದೀನಿ. ಅಂದರೆ ನೋಡಿ, ಈ ನಾರ್ಮಲ್ ದೋಸೆ ಕನ್ಸಿಸ್ಟೆನ್ಸಿ ಏನಿರುತ್ತೆ, ನಾವು ದೋಸೆ ಮಾಡ್ತೀವಲ್ಲ, ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಈ ಒಂದು ಕಾರ್ನಿಂದ ನಾವು 3 to 4 ಮೆಂಬರ್ಸ್ ಊಟ ಮಾಡ್ಬೋದು. ಇದೊಂದು ನೀಟಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಡ್ತೀನಿ. ಅಷ್ಟರಲ್ಲಿ ಚಟ್ನಿ ಹಾಕ್ಕೋತೀನಿ. ಈಗ ನಾನು ನಾರ್ಮಲ್ ಚಟ್ನಿ ಎಲ್ರಿಗೂ ಗೊತ್ತೇ ಇರುತ್ತೆ, ಕೊಬ್ಬರಿ, ಕಡಲೆಬೀಜ. ಅಲ್ಲಿ ದೋಸೆಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೋತೀನಿ. ಸ್ವಲ್ಪ ಹುಣಸೆ ಹಣ್ಣು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬರ್ತೀನಿ. ಫಸ್ಟು ಒಂದು ರೌಂಡ್ ಹಾಗೆ ಹಾಕ್ಕೊಂಬಂದು ಸ್ವಲ್ಪ ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಚಟ್ನಿ ಹಾಲು ಕೂಡ ರೆಡಿ ಆಯಿತು. ಈಗ ದೋಸೆ ಮಾಡೋ ಟೈಮ್ ಬಂತು. ಸೊ ನಾನು ಇಲ್ಲಿ ಕೆಳಗಡೆ ಸಣ್ಣದೊಂದು ಪ್ಲೇಟ್ ಇಡ್ತೀನಿ. ಯಾಕಂದರೆ ನಾನು ಐರನ್ ಟವ ಇಲ್ಲಿ ಯೂಸ್ ಮಾಡೋದು. ಸೊ ಅದಕ್ಕೆ ಸೆಂಟ್ರಲ್ಲೇ ಸೀದೋಗ್ದಿರ ನಾನು ಕೆಳಗಡೆ ಪ್ಲೇಟ್ ಇಟ್ಟು ಮತ್ತೆ ದೋಸೆ ಹೆಂಚನ್ನ ಇಡ್ತೀನಿ. ಸೊ ಹೆಂಚು ತುಂಬ ಚೆನ್ನಾಗಿ ಕಾದಿದೆ. ಈಗ ಅದ್ರ ಮೇಲೆ ಸ್ವಲ್ಪ ಒಂದು 2-3 ಡ್ರಾಪ್ಸ್ ಎಣ್ಣೆ ಹಾಕಿ ಈರುಳ್ಳಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಸ್ಟವ್ ಕಮ್ಮಿಯಲ್ಲಿ ಇಟ್ಕೊಂಡು ದೋಸೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ದೋಸೆ ಕಿತ್ತೋಗೋದಾಗಲಿ ಆ ಥರದ್ದೇನೂ ಆಗೋಲ್ಲ, ನೀಟಾಗಿ ಬರುತ್ತೆ, ಯಾವುದೇ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟು ಕೂಡ ಯಾವುದೇ ಕಾಂಪ್ರಮೈಸ್ ಆಗೋ ಅಷ್ಟಿಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ದೋಸೆ ಹೆಂಚ ಮೇಲೆ ಹಾಕಿದ್ಮೇಲೆ ಒಂದು ಚೂರು ಎಣ್ಣೆ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಲೈಟಾಗಿ ಕಾಣ್ತಿದೆ ಗೋಲ್ಡನ್ ಕಲರ್ ನಿಮಗೆ. ಚೆನ್ನಾಗಿ ಇನ್ನೊಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಇನ್ನೊಂದು ಕಡೆ ಟರ್ನ್ ಮಾಡ್ಕೋತೀನಿ. ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಟೇಸ್ಟು ಕೂಡ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಟರ್ನ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತೀನಿ. ಈಗ 2ನೇ ದೋಸೆ ಹಾಕ್ತಿದ್ದೀನಿ. ನೋಡಿ, ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಸ್ವಲ್ಪ ನಿಮಗೆ ಸಾಫ್ಟಾಗಿರುತ್ತೆ ದೋಸೆ. ಇಲ್ಲ ನಮಗೆ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಬೇಕಿದ್ದರೆ ಆಗಲೇ ಹೇಳ್ದಾಗೆ ಇನ್ನೊಂದು ಕಪ್ ಅಕ್ಕಿ ಹಿಟ್ಟು, ಇದೇನಿದೆ ಇವಾಗ ದೋಸೆ ಬ್ಯಾಟರ್ ಇದೆಯಲ್ವಾ, ಸೊ ಇದಕ್ಕೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಮ್ಮ ಹತ್ರ ವಿಸ್ಕರೋ ಇಲ್ಲ ಸೌಟೆಲ್ಲ ನೀಟಾಗಿ ಗಂಟು ಕಡ್ದಿರಲು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನಾರ್ಮಲ್ ದೋಸೆ ಹಿಟ್ಟು ಥರನೇ ಇರುತ್ತೆ, ಯಾವುದೇ ತಿರಿ ಏನೂ ಆಗೋಲ್ಲ. ಸೊ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ದೋಸೆ ಅಂತೂ.
ಯಾವಾಗೂ ನಾರ್ಮಲ್ ದೋಸೆ ತಿಂದು ತಿಂದು ಬೋರ್ ಆಗಿರುತ್ತೆ. ನನ್ನ ಮಗನಿಗೆ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀನಿ, ಟೇಸ್ಟ್ ಮಾಡ್ತಿದ್ದಾನೆ. ಇದು ನಾನು ಈ ಟೈಮಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು ಅಷ್ಟು ಕ್ಲಾರಿಟಿ ಇರಲಿಲ್ಲ ಸರ್, ಡಿಸ್ಟರ್ಬೆನ್ಸ್ ಇತ್ತು. ಅದಕ್ಕೋಸ್ಕರ ಬಿಸಿ ಬಿಸಿ ಸ್ವೀಟ್